ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಸಿಗ್ನಲ್ನಲ್ಲಿ ನೇತಾಡ್ತಾ ಇದ್ದ ನಾಮಫಲಕವನ್ನ ಸರಿಪಡಿಸಿದ್ರು. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತು. ಅದಾದ ಬೆನ್ನಲ್ಲೇ ಸಿಗ್ನಲ್ ಪೊಲೀಸರು ಕೂಡ ಅಲರ್ಟ್ ಆದರು. ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿ ನೇಮ್ ಬೋರ್ಡ್ ನೇತಾಡ್ತಾ ಇತ್ತು. 20 kgಗೂ ಅಧಿಕ ಭಾರ ಇರುವಂತಹ ನೇಮ್ ಬೋರ್ಡ್ ಅದಾಗಿತ್ತು. ಸಿಗ್ನಲ್ ಬಿದ್ದ ವೇಳೆ ವಾಹನ ಸವಾರರ ಮೇಲೇನೆ ಬೀಳಬಹುದು ಅನ್ನೋ ಭೀತಿ ಕಾಡ್ತಾ ಇತ್ತು. ಪ್ರತಿನಿತ್ಯ ಶಾಲಾ ಮಕ್ಕಳು, ವೃದ್ಧರು ಭಯದಿಂದ ಓಡಾಡುವ ಪರಿಸ್ಥಿತಿ ಇತ್ತು. ಇದೀಗ ನೇಮ್ ಬೋರ್ಡ್ ಅನ್ನ ಸರಿಪಡಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. ಜಿಬಿಎ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತು. ವಾರದಿಂದ ನೇತಾಡ್ತಾ ಇದ್ದ ನಾಮಫಲಕ ಪೊಲೀಸರ ಕಣ್ಣಿಗೇನೆ ಬಿದ್ದಿರಲಿಲ್ಲ. ನಿನ್ನೆ ಅಷ್ಟೇ ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡ್ತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವರದಿಗೂ ಮುನ್ನ ಯಾವ ರೀತಿಯಾಗಿತ್ತು ನೇಮ್ ಪ್ಲೇಟ್, ಈಗ ಹೇಗಿದೆ ಅಂತ. ಸಮಸ್ಯೆಗಳ ಸಾಗರವಾದ ರಾಜ್ಯ ರಾಜಧಾನಿ ಬೆಂಗಳೂರು ಅನ್ನೋ ಪರಿಸ್ಥಿತಿ ಇದೆ. ಒಂದು ಕಡೆ ಎಲ್ಲಿ ನೋಡಿದರಲ್ಲಿ ಗುಂಡಿ, ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿದೆ, ಕಸ ಆಯಿತು. ಈಗ ನಾಮಫಲಕಗಳ ಸರದಿಯಾ ಅನ್ನೋ ಪ್ರಶ್ನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ವರದಿ ಮಾಡಿದ್ದೇನೆ ಅಂದರೆ ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿ ನೇಮ್ ಬೋರ್ಡ್ ಒಂದು ಕುಸಿದು ನೇತಾಡ್ತಾ ಇತ್ತು. ವರದಿಯ ಬೆನ್ನಲ್ಲೇ ಸದ್ಯ GBA ಹಾಗೂ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ನಿಮಗೆ ಸದ್ಯ ತೋರಿಸ್ತಾ ಹೋಗ್ತೇನೆ. ನಿನ್ನೆ ಇದೇ ಸ್ಪಾಟಲ್ಲಿ ನಾವು ವರದಿಯನ್ನು ಮಾಡಿದ್ವಿ. ಒಂದು ಕಡೆ ಅಂದರೆ ಸದಾಶಿವನಗರ, ಮಲ್ಲೇಶ್ವರಂ ವೃತ್ತ ಮತ್ತು ಯಶವಂತಪುರ ನಾಮಫಲಕ ಹೊಂದಿರುವಂಥ ಬೋರ್ಡ್ ಒಂದು ಭಾಗ ಕಿತ್ಕೊಂಡು ನೇತಾಡ್ತಾ ಇತ್ತು. ಸದ್ಯ ನಿನ್ನೆ ನಾವು ವಿದ್ಯಾರ್ಥಿಗಳನ್ನು ಮಾತಾಡಿಸಿದ್ವಿ, ಜೊತೆಗೆ ಇಲ್ಲಿನ ಸ್ಥಳೀಯರನ್ನು ಸಹ ಮಾತಾಡಿಸಿದ್ವಿ. ಯಾವ ಸಂದರ್ಭದಲ್ಲಿ ಅದು ಬೀಳುತ್ತೋ ಅನ್ನೋ ಒಂದು ಆತಂಕ ಸಹ ಪ್ರಯಾಣಿಕರಿಗೆ ಮತ್ತು ಬೈಕ್ ಸವಾರರಿಗೆ ಒಂದು ಭಯಭೀತಿ ಸಹ ಸೃಷ್ಟಿಯಾಗಿತ್ತು. ಆದರೆ ನಿನ್ನೆಯ ನಮ್ಮ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸದ್ಯ GBA ಮತ್ತು ಟ್ರಾಫಿಕ್ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ಇಲ್ಲಿನ ಸ್ಥಳೀಯರು ಮತ್ತು ವಿದ್ಯಾರ್ಥಿಗಳು ಖುಷಿಯನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನಮ್ಮ ವರದಿಯ ಬೆನ್ನಲ್ಲೇ ಈಗಲಾದರೂ ಎಚ್ಚೆತ್ತುಕೊಳ್ತಾ ಯಾವ ಸಂದರ್ಭದಲ್ಲಿ ಬೀಳುತ್ತೆ ಅನ್ನೋ ಒಂದು ಆತಂಕವೂ ಸಹ ವಿದ್ಯಾರ್ಥಿಗಳಿಗೆ ಜೊತೆಗೆ ಸ್ಥಳೀಯ ಸವಾರರಿಗೂ ಸಹ ಆತಂಕವಾಯಿತು. ಸದ್ಯ ನಮ್ಮ ವರದಿಯ ಬೆನ್ನಲ್ಲೇ ಇಲಾಖೆ ಮತ್ತು GBA ಎಚ್ಚೆತ್ತುಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.